ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವ್ಲಾಗ್ ಮಾಡ್ತಾ ಇರೋದು ಬೆಳಗ್ಗೆನೇ. ಸೊ ಏನು ವಿಶೇಷ ಅಂತಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ, ಅದು 23rd ಇಯರ್ ಆ್ಯನಿವರ್ಸರಿ ಸೆಲಿಬ್ರೇಷನ್ ಮಾಡೋಣ ಅಂತ ಸ್ನಾನ ಮಾಡಿಕೊಂಡು ಕಾಫಿಗೆ ಹೋಗ್ತಾ ಇದ್ದೀವಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು, ಸೇಮ್ ಟು ಯು. ಸೊ ಕಾಫಿಗೆ ಹೋಗಿ ಹೂವು ತಗೊಂಡು ಬಂದು ಆಮೇಲೆ ಇನ್ನೂ ಮಕ್ಕಳು ಮಲಗಿದರೆ ಎದ್ದಿಲ್ಲ, ಏನು ಮಾಡೋದು, ಎಲ್ಲಿಗೆ ಹೋಗೋದು, ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ಆಮೇಲೆ ಡಿಸೈಡ್ ಮಾಡೋಣ. ನಮ್ಮನೆಯವರು ಫುಲ್ ಆರೆಂಜಲ್ಲಿದ್ದಾರೆ, ಆರೆಂಜ್ ಕಮ್ ರೆಡ್. RCB ಸಪೋರ್ಟ್ ಏನ್ರಿ ಇವತ್ತು? ಪಂಜಾಬು RCB ಎರಡು ಮಿಕ್ಸ್ ಕಲರ್ ಇದು. ನೋಡಪ್ಪ ಏನು ಪಂಕಾಗಿ ರೆಡಿಯಾಗಿದ್ದಾರೆ, ಕೊರಿಯನ್ ಥರ. ದಿಂಡಿಲ್ಲ, ಖಾಲಿ ಆಗೋಗಿದ್ದಿಲ್ಲ, ಅದೇ ತಗೋ. ಇದು ಕೊಡಿ, ಅದು ಬೇಡ, ದಪ್ಪದು ಬೇಡ, ಸಣ್ಣದು. ಹಾಂ, ಪಾಪ ದಿಂಡು ಕೊಡ್ಸೋಕ್ಕೆ ಅಂತ ಬಂದರು. ನೋಡಿದ್ರೆ ಎರಡು ಮೊಳ ಕೊಡಿ, ಸಾಕು. ಇರೋದೇ ಇಷ್ಟು ಜುಟ್ಟು. ನೋಡಿದ್ರೆ ದಿಂಡಿಲ್ಲ ಪಾಪ. ಮಲ್ಲಿಗೆ ಎಷ್ಟಿದೆ ಅದು? 2.5 ಐತದ. 20 ರೂಪಾಯಿ ಮೊಳ. ರೆಡಿ ಆದ್ವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ. ವೆಂಕಟೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮದುವೆ ನಡೀತಿದೆ, ಏನೋ ಕಲ್ಯಾಣೋತ್ಸವ ಮದುವೆ, ಫುಲ್ ರಶ್. ದೇವಸ್ಥಾನ ದರ್ಶನ ಎಲ್ಲ ಆಯಿತು ಚೆನ್ನಾಗಿ. ಫೋಟೋಸ್ ಅಲ್ಲೋ ಇಲ್ಲ, ವೀಡಿಯೋಸ್ ಅಲ್ಲೋ ಇಲ್ಲ, ಸೊ ಏನು ಮಾಡೋಕ್ಕಾಗಲಿಲ್ಲ. ಪ್ಲಸ್ ಮದುವೆ ಬೇರೆ 2-3 ಮದುವೆ ನಡೀತಾ ಇತ್ತು. ಇವತ್ತೇನೋ ತುಂಬ ಒಳ್ಳೆ ದಿನ ಇರಬೇಕು ಮೋಸ್ಟ್ಲಿ. ಆಮೇಲೆ SNL ತಿಂಡಿ ತಿನ್ನೋಣ ಅಂತ, ಇಲ್ಲೇ ಪಕ್ಕದಲ್ಲಿರೋ ಅಂಬರೀಷ್ ಮನೆ ಪಕ್ಕದ ರೋಡು. ಸೊ SNL ತಿಂಡಿ ತಿನ್ನೋಣ ಅಂತ ಬಂದ್ವಿ. ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಮಧ್ಯಾಹ್ನದ ಊಟದ್ದು ಡಿಸೈಡ್ ಮಾಡೋಣ. 4 ಸಿಂಗಲ್ ಇಡ್ಲಿ, 2 ವಡ, 1 ಚೌಚೌಬಾತ. ದೇವಸ್ಥಾನದಿಂದ ತಿಂಡಿ ತಿನ್ಕೊಂಡು ಮನೆಗೆ ಬಂದ್ವಿ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ತುಂಬ ಬಿಸಿಲು, ಆಚೆ ಸಮ್ಮರು ಬಿಸಿಲಿದ್ದೇ ಇರುತ್ತೆ. ಸೊ ಎಲ್ಲೋ ಡಾಬಾಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಡಾಬಾಗೆ ಹೋಗಬೇಕು ಅಂದರೆ ನಮ್ಮ ಏರಿಯಾಯಿಂದ ಡಾಬಾಗೆ ಇಲ್ಲಿಂದ ಬನ್ನರ್ಘಟ್ಟ ರೋಡ್ ಹೋಗ್ಬೇಕಂದ್ರೆ ಈ ಟ್ರಾಫಿಕ್, ಈ ಬಿಸಿಲಲ್ಲಿ ಹೋಗಿ ಬರೋಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಬೇಡ, ಮಧ್ಯಾಹ್ನ ಏನಾದ್ರು ಲೈಟಾಗಿ ತಿನ್ನೋಣ, ಸಾಯಂಕಾಲ ಕ್ಲಬ್ಗೆ ಹೋಗ್ಬಿಡೋಣ ಅಂತ ಅಂದರು. ಸರಿ, ಅದಕ್ಕೆ ಇವಾಗ ಹೆಂಗಿರೋ RCB ಮ್ಯಾಚ್ ಇದೆ, 3 ಗಂಟೆಗೆ ಶುರು ಆಗುತ್ತೆ. ಅಷ್ಟರಲ್ಲಿ ಹೋಗಿ ವಾಪಸ್ಸು ಬರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಮನೆಗೆ ಏನಾದ್ರು ತರೋಣ ಅಂದ್ಬಿಟ್ಟು ಲೈಟಾಗಿ ಅಂತ ಅಂದ್ಬಿಟ್ಟು KFCಯಿಂದ ಆರ್ಡ್ರ್ ಮಾಡಿ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಸೊ KFCಯಿಂದ ಫುಡ್ ಬರುತ್ತೆ. ಏನೇನು ತರ್ತಾರೋ ಗೊತ್ತಿಲ್ಲ. ಅಣ್ಣ ತಂಗಿ ಇಬ್ಬರು ಹೋಗಿದ್ದಾರೆ. ಸೊ ನಾನು ಸ್ವಲ್ಪ ಹೊತ್ತಂಗೆ TV ನೋಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಚ್ ನೋಡಿಕೊಂಡು ಸೊ ಬರ್ಗರ್ ಪಾರ್ಟಿ. KFCಯಿಂದ ಏನೇನು ತಂದಿದ್ಯಮ್ಮ? KFCಯಿಂದ ಏನೋ ಬರ್ಗರು, ಪಾಪ್ಕಾರ್ನು, ಗೀ ರೈಸು, ತಾಜ್ ದರ್ಬಾರಲ್ಲಿ ಕಬಾಬು. ಸುಮ್ಮನೆ ಸಿಂಪಲ್ ಆಗಿ ತಗೊಂಬನ್ರಿ ಅಂದರೆ ಎಷ್ಟೊಂದು ಐಟಮ್ಸ್ ತಂದವ್ರೆ. ಅಂತೂ ಇಂತೂ RCB ಪಂಜಾಬ್ ಮೇಲೆ ಗೆಲ್ತು, ರಿವೆಂಜ್ ತೀರಿಸ್ಕೊಂಡ್ರು. ಅದೇನೋ ನಮ್ಮ ಚಿನ್ನಸ್ವಾಮಿಲೇ ಗೆಲ್ಲಕ್ಕಾಗ್ತಾಯಿಲ್ಲ RCBಗೆ, ಆಚೆ ಮಾತ್ರ ಹೊಡಿತಾ ಇದ್ದಾರೆ. ಸೊ ಖಂಡಿತ ಒಂದು ಸಮಸ್ಯೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದೆ. ಸೊ ಇವಾಗ ಕ್ಲಬ್ಗೆ ಹೊರಡೋಣ, ಯಾಕಂದರೆ ಇವಾಗ RCB ಗೆಲ್ತಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಸೊ ಮ್ಯಾಚ್ ಮುಗಿಸ್ಕೊಂಡು ಊಟಕ್ಕೆ ಹೊರಟಿದ್ದೀವಿ ಕ್ಲಬ್ಗೆ. ಸೊ ನೋಡೋಣ. ಅಯ್ಯೋ, ಇಲ್ಲಿ ಬಂದರೂ ಇವ್ರದ್ದು ಬರೀ ಕ್ರಿಕೆಟ್ದೇ ಕತೆ. ಕ್ಲಬ್ಬಿಗೆ ಬಂದ್ವಿ ಆದ್ರೂ ಕ್ರಿಕೆಟ್. ಕೇಕ್ ತೋರಿಸ್ರಪ್ಪ, ಯಾವ ಕೇಕ್ ತಂದಿದ್ದೀರಾ? ಓ, ಹ್ಯಾಪಿ ಆ್ಯನಿವರ್ಸರಿ. ಇನ್ನೇನು ಅಪ್ಪ ಅಮ್ಮ, ನೀನು ಅಂಕಲ್ ಆಂಟಿನಾ? ಎಲ್ಲ ಫುಡ್ ಆರ್ಡ್ರ್ ಮಾಡಿದ್ದಾರೆ. ಸ್ವೀಟ್ ಆ್ಯಂಡ್ ಸಾಲ್ಟ್, ಲೆಮನ್ ಜ್ಯೂಸು, ವಾಟರ್ ಮಿಲನ್ ಜ್ಯೂಸು. ಏನೋ ಮಾತಾಡ್ತಾ ಇದ್ದಾರೆ. ಎಲ್ಲ ಎಗ್ ಚಿಲ್ಲಿ, ಲೆಮನ್ ಚಿಕನ್ ಆರ್ಡ್ರ್ ಮಾಡಿದ್ದಾರೆ.
ಫುಲ್ ಕ್ರೌಡ್ ಇವತ್ತು ಸಂಡೇ ಅಂದ್ಬಿಟ್ಟು. ಸೊ ಕ್ಲಬ್ಬಿಂದ ಬಂದ್ವಿ, ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಫುಲ್ ಟಯರ್ಡ್ ಆಗಿದ್ದಾರೆ, ಎಲ್ಲ ಹೆಚ್ಚು ಕಮ್ಮಿ ಮಲಗಿಬಿಟ್ಟಿದ್ದಾರೆ. ಸೊ ನಾನು 11 ಗಂಟೆ ಆಗಿದೆ, ಚೆನ್ನೈ ಮ್ಯಾಚ್ ನೋಡ್ತಾ ಇದ್ದೀನಿ. ಚೆನ್ನಾಗಿ ಸೆಲಿಬ್ರೇಷನ್ ಎಲ್ಲ ಆಯಿತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ನೈಟ್.